56,000 ಹುದ್ದೆಗಳನ್ನ ಯಾವಾಗಪ್ಪ ಇವ್ರು ಭರ್ತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಲ್ರು ಕೂಡ ವೇಟ್ ಮಾಡ್ತಿದ್ವಿ. ಬಟ್ ಅದಕ್ಕೆ ಪೂರಕ ಆಗೋ ಹಾಗೆ ಕೆಇ ಅವರು ಎಒ ನೋಟಿಫಿಕೇಶನ್ ಮಾಡಿದ್ದಾರೆ. ಅಂಡ್ ಅದ್ರ ಜೊತೆಗೆ 6 ಜಾಬ್ಸ್ ಏನಿದೆ ಅದು ಕೂಡ ಮಾಡಿದೆ, 6 ವೇಕೆನ್ಸಿ. ಅಂಡ್ ಅದ್ರ ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗಿದೆ. ಇವಾಗ ನೆಕ್ಸ್ಟ್ ಸರ್ತಿ ಗ್ರಾಮೀಣಾಭಿವೃದ್ಧಿ ಹಾಗೆ ಪಂಚಾಯತ್ ರಾಜ್ ಇಲಾಖೆದು ಹೌದು, ಈಶ್ವರ್ ಖಂಡ್ರೆ ಅವರು ಹೇಳಿರೋ ಹಾಗೆ 4,000 ಹುದ್ದೆಗಳು ಏನಿದೆ ಅದನ್ನ ಭರ್ತಿ ಮಾಡ್ಲಿಕ್ಕೆ ಕ್ರಮನ ವಹಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾರ್ಯಾರು ಇನ್ನೂ ಪ್ರಿಪರೇಷನ್ ಶುರು ಮಾಡಿಲ್ಲ, ದಯವಿಟ್ಟು ಪ್ರಿಪರೇಷನ್ ಶುರು ಮಾಡಿ. ಯಾಕೆ ಅಂತಂದ್ರೆ ನಿಮ್ಗಿಂತ ಮುಂಚೆ ರೇಸ್ ಅಲ್ಲಿ ಆಲ್ರೆಡಿ ಬಹಳಷ್ಟು ಜನ ಮಂದಿ ಇದ್ದಾರೆ, ಸಿಲೆಬಸ್ ನ ಕವರ್ ಮಾಡಿದ್ದಾರೆ, ಟೆಸ್ಟ್ ಸೀರೀಸ್ ಗಳನ್ನ ಅಟೆಂಡ್ ಮಾಡಿದ್ದಾರೆ, ಅವ್ರನ್ನ ಅವ್ರು ಅಪ್ಡೇಟ್ ಮಾಡ್ಕೊಳ್ತಿದ್ದಾರೆ. ಬಟ್ ನೀವೇನ್ ಮಾಡ್ತಿದ್ದೀರಾ, ನೋಟಿಫಿಕೇಶನ್ ಆಗ್ಲಿ ಅಂತ ವೇಟ್ ಮಾಡ್ತಿದ್ದೀರಾ. ಸೊ ಇದು ಬಹಳಷ್ಟು ನಿಮ್ಮ ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ರೇಸ್ ಅಲ್ಲಿ ತುಂಬಾ ಹಿಂದೆ ಉಳಿದಿರ್ತೀರಾ. ಪ್ರಿಪರೇಷನ್ ಶುರು ಮಾಡಿ. ಆ ಹುದ್ದೆಗೆ ಏನ್ ರಿಕ್ವೈರ್ಮೆಂಟ್ ಬೇಕು, ಏನ್ ಕ್ವಾಲಿಫಿಕೇಶನ್ ಬೇಕು ಅದನ್ನ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ, ಜಾಬ್ ನ ಸೆಕ್ಯೂರ್ ಮಾಡ್ಕೊಳ್ಳಿ. ಈ ನೋಟಿಫಿಕೇಶನ್ ಗಳಲ್ಲಿ ನೀವು ಜಾಬ್ ಸೆಕ್ಯೂರ್ ಮಾಡ್ಕೊಂಡ್ರೆ ಮಾತ್ರನೇ ಸಾಧ್ಯ. ಇಲ್ಲ ಅಂತ ಅಂದ್ರೆ ನೆಕ್ಸ್ಟ್ ನೋಟಿಫಿಕೇಶನ್ ಆಗೋರು ಕೂಡ ನೀವು ವೇಟ್ ಮಾಡ್ಬೇಕಾಗತ್ತೆ. ಇದ್ರ ಬಗ್ಗೆ ಈಗ ಈಶ್ವರ್ ಖಂಡ್ರೆ ಅವ್ರು ಹೇಳಿರೋ ಹಾಗೆ ಈ 4,000 ಹುದ್ದೆಗಳು ಏನು, ಅದು ಯಾವಾಗ ನೋಟಿಫಿಕೇಶನ್ ಮಾಡ್ತಾರೆ, ಮತ್ತೆ ಇವಾಗ ಅನುಮೋದನೆ ಸಿಕ್ಕಿರುವಂತಹ ಹುದ್ದೆಗಳು ಎಷ್ಟು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನ ತಿಳ್ಕೊಳ್ಳೋಣ. ವೆಲ್ಕಮ್ ಟು NCG ಸಂಸ್ಥೆ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಶ್ವೇತಾ. ಲೆಟ್ಸ್ ಸ್ಟಾರ್ಟ್. ಈ 4,000 ಹುದ್ದೆಗಳು ಏನಿದೆ ಕೆಪಿಎಸ್ಸಿ ಹಾಗೆ ಕೆಎ ಮುಖಾಂತರ ಅದನ್ನ ಭರ್ತಿ ಮಾಡ್ತಿದ್ದಾರೆ. ಇದರಲ್ಲಿ ಎ ವರ್ಗ, ಬಿ ವರ್ಗ, ಸಿ ವರ್ಗ, ಡಿ ವರ್ಗ ಅನ್ನೋ ಹುದ್ದೆಗಳು ಕೂಡ ಇದೆ. ಸೊ ಅಪ್ಪರ್ ಅಂತ ಅಂದ್ರೆ ಎ ವರ್ಗ, ಬಿ ವರ್ಗ ಎಲ್ಲ ಏನ್ ಬರುತ್ತೆ ಅದನ್ನ ಕೆಪಿಎಸ್ಸಿ ಮುಖಾಂತರ, ಹಾಗೆ ಸಿ ವರ್ಗ ಮತ್ತೆ ಡಿ ವರ್ಗನ ಕೆಎ ಮುಖಾಂತರ ಫಿಲ್ ಮಾಡ್ಕೊಳ್ಬೇಕಂತ ಇದೆ. ಸೊ ಅದಕ್ಕೆ ಅನುಮೋದನೆ ಸಿಕ್ಕಿರುವಂತಷ್ಟು ಕೂಡ ಹುದ್ದೆಗಳಿದ್ದಾವೆ. ಅದನ್ನ ಏನು ಅಂತ ನೋಡೋಣ. ಎಷ್ಟೆಷ್ಟು ಇದೆಯಪ್ಪ ಇದನ್ನ ಆಲ್ಮೋಸ್ಟ್ ಇಲ್ಲಿವರೆಗೂ ನಿಮಗೆ ಏನಾಗುತ್ತೆ, ಇವಾಗ ನಾನು ಆಲ್ರೆಡಿ ಏನ್ ಹೇಳಿದೀನಿ ಅದನ್ನೇ ಅವ್ರು ಕೊಟ್ಟಿರುವಂತದ್ದು. ಇದಾದ್ಮೇಲೆ ಮಂಜೂರಾಗಿರುವಂತ ಹುದ್ದೆಗಳು ಎಷ್ಟಿದೆ ಗೊತ್ತಾ, 25,540 ಹುದ್ದೆಗಳಿದೆ ಮಂಜೂರಾಗಿರುವಂತದ್ದು. ಸೊ ಅದ್ರಲ್ಲಿ 8,770 ಹುದ್ದೆಗಳು ಖಾಲಿ ಇದಾವೆ. ಓಕೆನಾ. ಸೊ ಖಾಲಿ ಇದಾವೆ ಅಂತ ಅಂದ್ರೆ ಇವತ್ತೆಲ್ಲ ನಾಳೆ ಅದನ್ನ ಫಿಲ್ ಮಾಡ್ಕೊಳ್ತಾರೆ. ಅಂಡ್ ನಮ್ಮ ಸ್ಟ್ರಾಟಜಿ ಏನಾಗಿರ್ಬೇಕು, ಒಂದು ಏನಂತ ಅಂದ್ರೆ ಡಿಫಾಲ್ಟ್ ಸಿಲೆಬಸ್ ಅಂತ ಅಂದ್ಕೊಳ್ಬೋದಾ, ಯಾವುದು ಈ ಜನರಲ್ ನಾಲೆಡ್ಜ್ ಪೇಪರ್ ಹಾಗೆ ಕಮ್ಯುನಿಕೇಶನ್ ಪೇಪರ್ ಅಂತ. ಇವೆರಡಕ್ಕೂ ಕೂಡ ನಾವು ಪ್ರಿಪೇರ್ ಆದ್ರೆ ಅವರು ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಗ್ರೂಪ್ ಸಿ ಎಕ್ಸಾಮ್ಸ್ ಅಂತ ನಾವ್ ಏನೇನ್ ಅನ್ಕೊಳ್ತೀವಿ, SDA, FDA, ಗ್ರೂಪ್ ಸಿ ಎಲ್ಲದಕ್ಕೂ ಕೂಡ ಯಾವುದು ಸ್ಪೆಸಿಫಿಕ್ ಆಗಿ ಆ ರಿಕ್ವೈರ್ಡ್ ಬೇಕಾಗಿರೋ ಡಿಗ್ರಿ ಆ ತರ ಜಾಬ್ಸ್ ಗಳನ್ನ ಬಿಟ್ರೆ, ಇನ್ನ ಡಿಫಾಲ್ಟ್ ಸಿಲೆಬಸ್ ಅಂತ ಇದಕ್ಕೆ ನೀವು ಪ್ರಿಪೇರ್ ಆದ್ರೆ ಯಾವ್ದಾದ್ರು ಒಂದು ಜಾಬ್ ನ ನಾವು ಆರಾಮಾಗಿ ಸೆಕ್ಯೂರ್ ಮಾಡ್ಕೊಳ್ಬಹುದು. ಸೊ ಅದಕ್ಕೆ ಅವರು ನೋಟಿಫಿಕೇಶನ್ ಬಿಡ್ಬೇಕು, ಸಿಲೆಬಸ್ ಹೇಳ್ಬೇಕು ಅನ್ನೋದು ಖಂಡಿತ ಇರೋದಿಲ್ಲ. ಓಕೆನಾ. ಸೊ ಎಷ್ಟು ಹುದ್ದೆಗಳು ಖಾಲಿ ಇದೆ, 8,770. ಅದ್ರಲ್ಲಿ ಇವರು ಭರ್ತಿ ಮಾಡಕ್ ಹೋಗಿರೋದು ಎಷ್ಟು, 4,000 ಹುದ್ದೆಗಳು. ಒಂದಲ್ಲ ಎರಡಲ್ಲ, 4,000 ಹುದ್ದೆಗಳು. ಅದ್ರ ಜೊತೆಗೆ ಯಾವ್ಯಾವ ವರ್ಗದಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಎ ವರ್ಗದಲ್ಲಿ 268, ಬಿ ವರ್ಗದಲ್ಲಿ 1,079, ಸಿ ವರ್ಗದಲ್ಲಿ 5,294, ಹಾಗೆ ಡಿ ವರ್ಗದಲ್ಲಿ 2,129. ಸಿ ವರ್ಗ, ಡಿ ವರ್ಗ ಎಷ್ಟಿದೆ ನೋಡಿ. ಸಿ ವರ್ಗ ಅಂದ್ರೆ ಗ್ರೂಪ್ ಸಿ ಲೆವೆಲ್, ಹೌದಲ್ವಾ. ಗ್ರೂಪ್ ಸಿ ಲೆವೆಲ್ಗೆ ನಮ್ಗೆ ಸಿಲೆಬಸ್ ಏನಿದೆ ಅಂತ ಗೊತ್ತಿದೆ ಅಲ್ಲ, ಮತ್ತೆ ಇನ್ನು ಯಾಕೆ ತಡ ಮಾಡ್ತಿದ್ದೀರಾ. ನಮ್ಮ NCG ಸಂಸ್ಥೆ ವತಿಯಲ್ಲಿ ನಿಮಗೆ ಕ್ಲಾಸಸ್ ಆಗಿರ್ಬೋದು, ಟೆಸ್ಟ್ ಸೀರೀಸ್ ಆಗಿರ್ಬೋದು, ಮೆಂಟರ್ಶಿಪ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಿಗ್ತಿದೆ. ಸೊ ಯಾರ್ಯಾರು ಸೆಲ್ಫ್ ಸ್ಟಡಿ ಮಾಡೋರು ಸೆಲ್ಫ್ ಸ್ಟಡಿ ಮಾಡ್ಬೋದು. ಬಟ್ ಯಾರಿಗೆ ಕೋಚಿಂಗ್ ರಿಕ್ವೈರ್ಮೆಂಟ್ ಇದೆ ದಯವಿಟ್ಟು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ. ವೆರಿ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ನಾವು ಕೋರ್ಸ್ ನ ಲಾಂಚ್ ಮಾಡಿದೀವಿ. ನಿಮ್ಮ ರಿಕ್ವೈರ್ಮೆಂಟ್ ತಕ್ಕನಂಗೆ ಕೋರ್ಸ್ ನ ಫ್ಲೆಕ್ಸಿಬಲ್ ಮೋಡ್ ಅಲ್ಲಿ ನಾವು ಲಾಂಚ್ ಮಾಡಿದೀವಿ. ಆಫ್ಲೈನ್, ಆನ್ಲೈನ್ ರೆಕಾರ್ಡ್ ಅಂಡ್ ಮೆಂಟರ್ಶಿಪ್ ಕೂಡ ನಾವು ಪ್ರೊವೈಡ್ ಮಾಡ್ತಿದ್ವಿ. ಸೊ ಇದ್ರ ಜೊತೆಗೆ ಅವ್ರು ಇನ್ನೊಂದು ಏನ್ ಹೇಳಿದಾರೆ ಅಂತಂದ್ರೆ, ಮುಂದೆ ರೀಸೆಂಟ್ ಆಗಿ ಮುಖ್ಯಮಂತ್ರಿ ಚೇಂಜ್ ಆದ್ರು ನಮ್ಮ ಕರ್ನಾಟಕದಲ್ಲಿ, ಹೌದಲ್ವಾ. ಸೊ DK ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ. ಈಗ ಅವರ ಸಚಿವ ಸಂಪುಟ ಸಭೆಯಲ್ಲಿ ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ಈ 56,000 ಹುದ್ದೆಗಳು ಏನಿದೆ ಅದನ್ನ ನಾವು ಭರ್ತಿ ಮಾಡ್ಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಪೂರಕವಾಗಿ ಅವರು 1,400 ಹುದ್ದೆಗಳಿಗೆ ಆಲ್ರೆಡಿ ಅನುಮೋದನೆಯನ್ನ ಕೊಟ್ಟಿದ್ದಾರೆ. ಸೊ ಇದು ಕೂಡ ಯಾವಾಗ ಬೇಕಾದ್ರೂ ನೋಟಿಫಿಕೇಶನ್ ಆಗ್ಬೋದು. ಪರಮೇಶ್ವರ್ ಸರ್ ಹೇಳ್ತಿರ್ತಾರೆ ಯಾವಾಗ ಪೊಲೀಸ್ ಕಾನ್ಸ್ಟೇಬಲ್ ಆಗತ್ತೆ, ಯಾವಾಗ PSI ಆಗತ್ತೆ ಅಂತ. ಬಟ್ ಈಗ ಆಗಿದೆ, ಗೊತ್ತಿದೆ ಅಲ್ಲ. ಸೊ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗಿದೆ. ಎಷ್ಟು ದಿನ ಟೈಮ್ ಸಿಕ್ತು, 55 ಇಂದ 60 ಡೇಸ್ ಅಷ್ಟೇ. ಬಟ್ ಯಾರು ಆಲ್ರೆಡಿ ಮುಂಚೆ ಪ್ರಿಪರೇಷನ್ ನಡೆಸಿದ್ರು ಅವರು ಬುದ್ಧಿವಂತರು. ನೀವು ಕೂಡ ಅಷ್ಟೇ, ಈ ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚೆನೆ ಪ್ರಿಪರೇಷನ್ ನಡೆಸಿ ಸಿಲೆಬಸ್ ನ ಕವರ್ ಮಾಡ್ಕೊಳ್ಳಿ. ಯಾವಾಗ ನೋಟಿಫಿಕೇಶನ್ ಆಗುತ್ತೋ ಅವಾಗ ಟೆಸ್ಟ್ ಸೀರೀಸ್ ಗಳನ್ನ ಅಟೆಂಡ್ ಮಾಡಿ. ಸೊ ನಿಮ್ಮ ಗುರಿನ ನೀವು ತಲುಪೋದಿಕ್ಕೆ ತುಂಬಾನೇ ಉಪಯುಕ್ತ ಆಗತ್ತೆ. ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ದಯವಿಟ್ಟು ಏನಾದ್ರು ಡೌಟ್ಸ್ ಗಳಿತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಏನಾದ್ರು ನನ್ನ ಜೊತೆ ಮಾತಾಡ್ಬೇಕು ಅಂತ ಅಂದ್ರೆ ಇನ್ಸ್ಟಿಟ್ಯೂಷನ್ ನಂಬರ್ಗೆ ಕಾಲ್ ಮಾಡಿ, ನಾನು ಖಂಡಿತ ಸಿಗ್ತೀನಿ ಅಂತ ಹೇಳ್ತಾ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.